ಎಸ್. ಈಗ ಸಹಜವಾಗಿ ಅಂದರೆ ಮುಂಚೆ ಒಂದು ಪ್ಲ್ಯಾನ್ ಇರುತ್ತೆ. ಒಂದು ಸಿನಿಮಾ ಲವ್ ಯು ಗಿಲ್ಲಿ ಸಿನಿಮಾದ ಬಜೆಟ್ ಆಗಿರ್ಬೋದು, ಅವರ ಸಂಭಾವನೆ ಆಗಿರ್ಬೋದು. ಅದು ಹಾಗೇ ಇದೆಯಾ, ಈಗ ಚೇಂಜ್ ಆಯಿತಾ, ಮತ್ತು ಈಗ ಹೆಂಗೆ ಪ್ಲ್ಯಾನ್ ಆಗ್ತಾಯಿದೆ ಅನ್ನೋಂಥದ್ದು. ಜೊತೆಗೆ ಗಿಲ್ಲಿಗೆ ನಾಯಕಿಯಾಗಿ ನಟಿಸ್ತಾ ಇರೋವಂಥವ್ರು ಕೂಡ ಫೈನಲ್ ಆಗಿದ್ದಾರೆ ಅಂತ, ಯಾರು ಹೇಗೆ? ಸರ್ ಬಜೆಟ್ ಬಂದ್ಬಿಟ್ಟು ಈಗ ಗಿಲ್ಲಿ ಅವ್ರದ್ದು ಫೇಮ್ ಚೇಂಜ್ ಆಗಿರೋದ್ರಿಂದ ಅವತ್ತು ನಾನು ಅವ್ರನ್ನ ಕರ್ಕೊಂಡೋಗಿ ಬ್ರೋ ಬನ್ನಿ ಬ್ರೋ ಹಿಂಗೆ ಇಲ್ಲಿ ಇಲ್ಲಿ ಬಂದ್ಬಿಡಿ ಬ್ರೋ ಈ ಥರ ಮಾಡೋಣ ಅಂತ ಹೇಳ್ಬೋದಿತ್ತು ಆವಾಗ. ಬಟ್ ಇವಾಗ ಹಂಗೆ ಹೇಳೋಕ್ಕಾಗಲ್ಲ. ಆಬ್ವಿಯಸ್ಲಿ ಬಜೆಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಅದು ನಿರ್ಮಾಪಕರಿಗೂ ಗೊತ್ತು, ಅದು ಗೊತ್ತಿರೋ ವಿಷಯನೇ ಅದು. ಬಟ್ ಇನ್ನು ಹೀರೋಯಿನ್ ವಿಚಾರಕ್ಕೆ ಬಂದರೆ ಆರಾಧನಾ ಭಟ್ ಅಂತ ಮಹಾನಟಿ ಅಲ್ಲಿ ಭಾಗವಹಿಸಿದ್ದವರು, ಅವರು ಈಗ ಫೈನಲ್ ಆಗಿದ್ದಾರೆ, ಆರಾಧನಾ ಭಟ್ ಅಂತ. ಎಸ್. ಟೈಟ್ಲು ಯಾವಾಗ ಫೈನಲ್ ಆಗಿತ್ತು, ಏನಂತ ಆಗಿತ್ತು, ಅದನ್ನು ಅವ್ರು ಒಪ್ಕೊಂಡಾಗ ಏನು ಹೇಳಿದರು, ಮತ್ತು ಯಾವ ಥರದ ಕಥೆ ಅನ್ನೋವಂಥದ್ದು, ಯಾವಾಗಿಂದ ಶೂಟಿಂಗ್ ಶುರು ಆಗುತ್ತೆ? ಸರ್ ಟೈಟಲ್ ಬಂದು ಲವ್ ಯು ಗಿಲ್ಲಿ ಫೈನಲ್ ಆಗಿದೆ. ಇದು ಆಲ್ರೆಡಿ 2025 ಆಗಸ್ಟ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಇಲ್ಲಿವರೆಗೂ ಬಂದು ನಿಂತಿದೆ ಲವ್ ಯು ಗಿಲ್ಲಿ ಟೈಟಲ್ಲು. ಇನ್ನು ಶೂಟಿಂಗ್ ಬಂದು ಈಗ ಪಳಾರ್ದು ಶೂಟಿಂಗ್ ನಡೀತಾ ಇದೆ, ಅದು ಒಂದು ಶೆಡ್ಯೂಲ್ ಏನೋ ಮುಗ್ದಿದೆಯಂತೆ ಅವರೇ ಹೇಳಿದ್ದು. ಆ್ಯಕ್ಚುಲಿ ಆ ನಿರ್ಮಾಪಕರು ಸಹ ಮಾತಾಡಿದ್ದಾರೆ ನನ್ನ ಜೊತೆ. ಅಂದರೆ ಒಂದು ಬಾಂಡಿಂಗ್ ಇದೆ, ಅವರು ಸಿನಿಮಾ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಮಾಡಬೇಕು ಅಂತ ಹೋಗಿರೋದ್ರಿಂದ ಏನು ಇದಿಲ್ಲ ಇವ್ರು ಮಾಡ್ತಿದ್ದಾರಪ್ಪ ಅಯ್ಯೋ ಅಂತ ಆ ಥರದ್ದು ಏನಿಲ್ಲ. ಅವರೇ ಫೋನ್ ಮಾಡಿ ಬ್ರೋ ನೆಕ್ಸ್ಟ್ ಮಾಡಿ, ಈಗ ನಾವು ಮಾಡ್ತಾಯಿದ್ದೀನಿ ಮುಗಿಸ್ಕೊಂಡ್ಮೇಲೆ ಮಾಡಿ ಅಂತ ಹೇಳಿದ್ದಾರೆ. ಒಂದು ಡಿಸ್ಕಷನ್ ಇದೆ ಮತ್ತೆ ಗಿಲ್ಲಿಯವ್ರ ಜೊತೆ ನಮ್ಮದು ಅವ್ರದ್ದು. ಅದಾದಮೇಲೆ ಇನ್ನೊಂದು 1.5 ಮಂತ್ 2 ಮಂತ್ಸಲ್ಲಿ ಶೂಟಿಂಗ್ ಹೋಗೋ ಇದಿದೆ, ಪ್ಲ್ಯಾನ್ ಇದೆ. ಬಜೆಟ್ ಏನು ಪ್ಲ್ಯಾನ್ ಆಗಿದೆ? ಬಜೆಟ್ ಸರ್ ಬಜೆಟ್ ಅದೇ ಕತೆಗೆ ತಕ್ಕಂತೆ ಅಂತ ನಿರ್ಮಾಪಕರು ಅಲ್ಲೂ ನಮ್ಗೆ ಹೇಳಿದ್ದಾರೆ. ಬಜೆಟ್ ಎಲ್ಲ ಕತೆಗೆ ತಕ್ಕಂತ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್. ಈಗ ಫೈನಲಿ ಅಂದ್ಕೊಂಡಂತಾದರೆ ಎರಡನೇ ಸಿನಿಮಾ ಗಿಲ್ಲಿ ಜೊತೆ ಆಗ್ತಾ ಇದೆ. ಸೊ ಏನು ವಿಶೇಷತೆ ಇರುತ್ತೆ ಅನ್ನೋದು ಸಹಜವಾಗಿ ಅವ್ರಿಗೋಸ್ಕರ ಕತೆ ಮಾಡಿದ್ದೀರಿ, ಅವರೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಕಾಯ್ತಾ ಇದ್ದೀರಿ. ಹೇಗೆ ಅದು ಜನರನ್ನ ಸೆಳೆಯಬಹುದು ಅನ್ನೋಂಥದ್ದು ಅದನ್ನು? ಸರ್ ತುಂಬ ಏನು ಅಂದರೆ ವಿಶೇಷತೆ ಅಂದರೆ ಏನೋ ತುಂಬ ಸೈಂಟಿಫಿಕ್ ಆಗಿ ಏನೋ ಇದು ಮಾಡಿಬಿಡ್ತೀವಿ ಆ ಥರ ಏನಿಲ್ಲ. ಈ ಗಿಲ್ಲಿನ ಜನ ಹೇಗೆ ಎಕ್ಸೆಪ್ಟ್ ಮಾಡಿದ್ದಾರೆ, ಸಿನಿಮಾ ಬಂದು ನೋಡಿದಾಗ ಒಂದು ರೀತಿ ಏನಪ್ಪ ಇವ್ ನಮ್ಮನೆ ಹುಡುಗನೇ ಆಗಿದ್ನೇನೋ, ಅಯ್ಯೋ ನಮ್ಮನೇಲಿ ನಡೀತೇನೋ, ಅಯ್ಯೋ ಈ ಥರದ ಅನಾಹುತ ಆಯ್ತಲ್ಲ ಅಂದರೆ ಮೀನ್ಸ್ ನಮ್ಮನೇಲಿ ಈ ಥರ ಒಬ್ಬ ಹುಡುಗ ಇದಾನಲ್ಲ, ಈ ಥರ ಅನಿಸ್ಬೇಕು. ಆ ಲೈನ್ ಮೇಲೆ ಅವರ ಬೇಸ್ ಮೇಲೇ ಎಣ್ದಿರುವಂಥ ಕತೆ. ಎಸ್. ಫೈನಲ್ ಏನು ಹೇಳ್ತೀರಾ? ಏನಿಲ್ಲ, ಇದು ಪಳಾರನ್ನು ಸಹ ನೋಡಿ, ನೆಕ್ಸ್ಟು ನಮ್ಮ ಲವ್ ಯು ಗಿಲ್ಲಿಗೂ ಸಹ ಪ್ರೋತ್ಸಾಹ ಕೊಡಿ. ಅತಿ ಶೀಘ್ರದಲ್ಲಿ ಸಾಧ್ಯವಾದರೆ ಎಲ್ಲ ಟೈಮ್ ನಾವು ಅಂದ್ಕೊಂಡಂಗೆ ಆದರೆ ನಿಮ್ಮ ಮುಂದೆ ಬರೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಆರ್ಯ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರನ್ನ ನೋಡಿರ್ತಕ್ಕಂತಹ ಕರ್ನಾಟಕ ಜನತೆ ನಮ್ಮನೆ ಹುಡುಗ ಅನ್ನೋಂಥ ಫೀಲಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದರು. ಅದೇ ರೀತಿಯ ಪಾತ್ರ ನಮ್ಮ ಸಿನಿಮಾದಲ್ಲಿ ಲವ್ ಯು ಗಿಲ್ಲಿ ಇದೆ ಅನ್ನುವಂಥದ್ದು ನಿರ್ದೇಶಕ ಆರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.